ಇಲ್ಲಿ ನೆನ್ನೆ ಏಕಾಏಕಿ 14 ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಪತ್ರ ಬರೆದಿದ್ದೇನೆ ಮೂಡಾಗೆ. ನನಗೆ ಸೈಟ್ ಬೇಡ, ನನಗೆ ಮನೆ ಚಿನ್ನ ಒಡವೆ ಯಾವುದ್ರ ಬಗ್ಗೆನೂ ಮಮತೆ ಇಲ್ಲ. 30-40 ವರ್ಷಗಳಿಂದ ಎಂಥ ವ್ರತ ಮಾಡಿದರು? ಏನೋ ವ್ರತ ಮಾಡಿ ಭಾಳ ಶಿಸ್ತುಬದ್ಧ ಜೀವನ, ಕಪ್ಪು ಚುಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನನ್ನ ಪತಿಯವರು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಹೆಣ್ಣುಮಗಳ ಬಗ್ಗೆ ಮಾತನಾಡಲ್ಲ. ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ, ಮುಖ್ಯಮಂತ್ರಿಗಳು ನೆನ್ನೆ ಸೈಟ್ಗಳನ್ನು ಸರೆಂಡರ್ ಮಾಡ್ತಕ್ಕಂಥ ವಿಷಯವನ್ನು ನಾನು ಓದಿ ಭಾಳ ಅಚ್ಚರಿ ಆಗೋಯ್ತು ಅಂದವ್ರೆ. ನನಗೆ ಅಚ್ಚರಿ ಆಗೋಯ್ತು ಅಂತಿದ್ದಾರೆ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಅವರ ಧರ್ಮಪತ್ನಿಯವರು ಸೈಟ್ಗಳನ್ನು ಸರೆಂಡರ್ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರಾ? ಎಷ್ಟರ ಮಟ್ಟಿಗೆ ಈ ಮುಖ್ಯಮಂತ್ರಿ ನನ್ನನ್ನು ಸುಳ್ಳುಗಾರ ಅಂತಾರೆ. ಇವರ ಒಂದೊಂದು ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬೋದು. ಇನ್ನು ಮುಂದಕ್ಕೆ ನನ್ನನ್ನು ಅದೇ ಅಂಥದ್ದು ಹಿಟ್ ಆ್ಯಂಡ್ ರನ್ನು ಅಂತಾರೆ. ಕುಮಾರಸ್ವಾಮಿದು ಹಿಟ್ ಆ್ಯಂಡ್ ರನ್ ಅಂತಾರೆ ಹೇಳಿಕೆ. ನಿಮ್ಮದು ಯಾವುದು ರನ್ನು? ಯೂ-ಟರ್ನ್ ರನ್ನಾ ನಿಮ್ಮದು? ಯೂ-ಟರ್ನ್ ಸಿದ್ದರಾಮಯ್ಯವರು ಅಂತ ಕರೆಯೋದ? ಇನ್ನು ನೆನ್ನೆಯ ತೀರ್ಮಾನಗಳಿಂದ ಇಷ್ಟೊಂದು ತರಾತುರಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಬಂದವರು ಕಳೆದ 3 ತಿಂಗಳಲ್ಲಿ ಈಗ ಏಕಾಏಕಿ ನಮಗೆ ಸೈಟೇ ಬೇಡ ವಾಪಸ್ ತಗೊಂಬಿಡಿ ಅಂತ ಇಷ್ಟು ತರಾತುರಿಯ ನಿರ್ಧಾರ ನಿಮ್ಗೆ ಯಾರು ಹೇಳ್ಕೊಟ್ಟವ್ರೀಗ? ಯಾಗಿದೆ ಅಂದರೆ, ಪಾಪ ಇಬ್ಬರು ಗಂಡ ಹೆಂಡತಿ ಇರ್ತಾರೆ, ಯಾವುದೋ ಒಂದು ಸಂಕಷ್ಟಕ್ಕೆ ಒಳಗಾಗಿ ಇಲ್ಲ ಏನೋ ಒಂದಾಗಿ ಗಂಡ ಎಲ್ಲೋ ಕಳ್ತನ ಮಾಡ್ಕೊಂಬಂದ್ಬಿಡ್ತಾನೆ, ಎಲ್ಲ ದೋಚ್ಕೊಂಡು ಪೊಲೀಸ್ನರಿಗೆ ಸಿಗಾಕೊಂಬಿಡ್ತಾರೆ. ಆಗ ಹೆಂಡ್ತಿ ಹೋಗಿ, ಅಯ್ಯೋ ನನ್ನ ಗಂಡ ನನ್ನ ಜೀವನದಲ್ಲಿ 30 ವರ್ಷದಲ್ಲಿ ನಾನು ಮದುವೆಯಾಗಿ ಎಂದೂ ಸಹ ಒಂದು ತಪ್ಪು ಮಾಡಿರಲಿಲ್ಲ, ಏನೋ ಒಂದು ಸಮಸ್ಯೆಗೋಸ್ಕರವಾಗಿ ಕಳ್ತನ ಮಾಡಿಬಿಟ್ಟವನೇ, ದಯವಿಟ್ಟು ಇದರಿಂದ ನಮ್ಮನ್ನು ಪಾರು ಮಾಡಿ ಅಂತೇಳಿ ಕೇಳಿದ ತಕ್ಷಣ ಬಿಟ್ಬಿಡ್ತೀರಾ ಕಳ್ಳನ್ನು? ಏನಾದರೂ ಬಿಡೋಕ್ಕೆ ಸಾಧ್ಯನಾ? ಬಿಡ್ತಾರ ಪೊಲೀಸ್ನವರು? ಇಲ್ಲ ಸರ್ಕಾರ ಬಿಡುತ್ತಾ? ಮಾಫಿ ಮಾಡ್ತೀರಾ? ಇಷ್ಟೆಲ್ಲ ಸರ್ಕಸ್ ಯಾತಿಗೆ ಬೇಕಿತ್ತು ಸಿದ್ದರಾಮಯ್ಯನವರೇ? ಈ ಪ್ರಕರಣಗಳು ಬಂದಾಗ ಹೇಳಿದ್ರಿ, ಬಿ ಜೆ ಪಿದು 100 ಪ್ರಕರಣ 20-25 ಹೇಳಿದ್ರಿ, ಸಚಿವ ಸಂಪುಟ ನಿಮ್ಮ ಸದಸ್ಯರುಗಳು ಹೇಳಿದ್ರು. ಈ ಕ್ಷಣದವರೆಗೆ ಯಾವುದಾದರೂ ಒಂದು ಪ್ರಕರಣಗಳನ್ನು ನಿಮ್ಮ ಕೈನಲ್ಲೇ ಹೊರಗೆ ತರಲಿಕ್ಕೆ ಸಾಧ್ಯ ಆಗಿದೆಯಾ? ಅದು ಯಾವುದು ನಂದು ಪಂಗೇನಹಳ್ಳಿ ಯಾವುದೋ ಹಿಡ್ಕೊಂಡು ಕೂತಿದ್ದೀರಿ. ಗಂಗೇನಹಳ್ಳಿ ಪ್ರಕರಣ ಅಂತೇಳಿ ಪಾಪ ಮೊನ್ನೆನೂ ಕರೆಸ್ಕೊಂಡಿದ್ರಿ ನನ್ನ, ಬಂದಿದ್ದೀನಿ. ನಂತರ ಇದು ಇವತ್ತಿನ ಮುಖ್ಯಮಂತ್ರಿಗಳದು ಒಂದು ಹೇಳ್ತೀನಿ, ಬೇರೆ ಚರ್ಚೆ ಮಾಡೋಣಂತೆ. ಇದು ಒಂದೇ ತಪ್ಪಲ್ಲ ಮಾಡಿರೋದು. ಮೈಸೂರಿನಲ್ಲಿ ನನಗೆ ನೆಲದ ಬಗ್ಗೆ ವ್ಯಾಮೋಹ ಇಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಪತಿಯವರಿಗೆ ಭೂಮಿ ಮೇಲೆ ವ್ಯಾಮೋಹ ಇಲ್ಲ, ಚಿನ್ನದ ಮೇಲೆ ವ್ಯಾಮೋಹ ಇಲ್ಲ. ಇದೆಲ್ಲ ಏನು ನೆನ್ನೆಯ ಒಂದು ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕೆ ಆಮೇಲೆ ಬರ್ತೀನಿ. ಈ ಮುಖ್ಯಮಂತ್ರಿಗಳು ಯಾವ ರೀತಿ ಯಾವ್ಯಾವ ಹಂತದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ, ಕಪ್ಪು ಚುಕ್ಕಿನೇ ನಾವು ಕಾಣದೇ ಇರತಕ್ಕಂಥ ರೀತಿಯಲ್ಲಿ. ಇವೆಲ್ಲ ವೈಟ್ನರ್ ಆಯಿತು, ಎಲ್ಲ ಆಯಿತು, ಎಲ್ಲ ಮುಗಿದೀಗಿ ಈಗ ಅಂತಿಮವಾಗಿ ಇಲ್ಲಿಗೆ ಬಂದು ನಿಂತಿದ್ದೀರಿ. ನಾನು ಅದೇನೋ ಮೊನ್ನೆ ಒಬ್ಬ ಅಧಿಕಾರಿ ಬಗ್ಗೆ ಚರ್ಚೆ ಮಾಡಿದೆ ಅಂತ,
ನೆನ್ನೆ ಎಲ್ಲ ಒಂದು ಸುದ್ದಿ ಅದು ಎಂಥದ್ದು ಬೇಲ್ ಮೇಲಿದ್ದೀನಿ